ನೋಡಿ ಇದೊಂದು ಬಳ್ಳಿ ಕಿತ್ತಿದ್ದೀವಿ. ಇದ್ರ ಬೇರ್ ನೋಡ್ಬೋದು ನೀವು, ಬೇರ್ ನೋಡಿದರೆ ಗೊತ್ತಾಗುತ್ತೆ. ಹಾಯ್ ವೀಕ್ಷಕರೇ, ನಮಸ್ತೆ. ಪಚ್ಚುವರ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತು ನಮ್ಮ ತೋಟದಲ್ಲಿ ಕಾಳುಮೆಣಸಿನ ಬಳ್ಳಿಗಳನ್ನ ಸ್ವಲ್ಪ ತೆಗಿತಾ ಇದ್ದೀವಿ. ನಾವು ಕಾಳುಮೆಣಸಿನ ಬಳ್ಳಿ ಯಾವುದಕ್ಕೋಸ್ಕರ ತೆಗಿತಾ ಇದ್ದೀವಿ ಕೆಲವು ಬಗ್ಗೆ ಸ್ವಲ್ಪ ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸ್ನೇಹಿತರೆ, ಕಾಳುಮೆಣಸಿನ ಬಳ್ಳಿ ಅಡಿಕೆ ಗಿಡದ ಹಾಗೆ ಮೇಂಟೆನೆನ್ಸ್ ಅಲ್ಲ. ಕಾಳುಮೆಣಸಿನ ಬಳ್ಳಿಗೆ ಸ್ವಲ್ಪ ಆರೈಕೆ ಚೆನ್ನಾಗಿ ಮಾಡಬೇಕಾಗುತ್ತೆ. ನಾವು ಹಾಗೆ ಬಿಟ್ಟರೆ ಫುಲ್ ಬಳ್ಳಿಗಳೆಲ್ಲ ಫುಲ್ ಸತ್ತೋಗ್ಬಿಡುತ್ತೆ. ಸ್ನೇಹಿತರೆ ನೋಡಿ, ಕಾಳುಮೆಣಸಿನ ಬಳ್ಳಿ ತೋರಿಸ್ತೀನಿ. ಕಾಳುಮೆಣಸಿನ ಬಳ್ಳಿ ನೋಡಿ, ಇದು ಫುಲ್ಲು ವೈರಸ್ ಅಟ್ಯಾಕ್ ಆಗಿದೆ ಬಳ್ಳಿ. ಇದು 2 ವರ್ಷದಿಂದ ಇದು ರಿಕವರಿಗೆ ತುಂಬ ಕೆಲಸ ಮಾಡಿದ್ವು. ಆದರೆ ಈ ಒಂದು 4-5 ಬಳ್ಳಿಗಳು ರಿಕವರಿ ಆಗಲಿಲ್ಲ. ಬೇರೆ ಎಲ್ಲ ಬಳ್ಳಿಗಳು ರಿಕವರಿ ಆದರೂ ಈ ಒಂದು 3-4 ಬಳ್ಳಿಗಳು ರಿಕವರಿ ಆಗಿಲ್ಲ. ಅದಕ್ಕೆ ಇನ್ನೂ ಸುಮ್ಮನೆ ಅದಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಆ ಗಿಡಗಳನ್ನ ಕಿತ್ತು ಹಾಕ್ತಾಯಿದ್ದೀವಿ. ಒಂದು 4-5 ಬಳ್ಳಿ ಸ್ವಲ್ಪ ಈ ರೀತಿಯಾಗಿದೆ, ಮತ್ತೆಲ್ಲದೂ ಬಳ್ಳಿಗಳು ಸ್ವಲ್ಪ ಸುಧಾರಿಸ್ಕೊಂಡಿದೆ. ನೋಡಿ ಈ ಬಳ್ಳಿ ನೋಡಿ, ಬರೀ ಕಾಂಡ ಇದೆ, ನಿಮಗೆ ರೆಕ್ಕೆಗಳೇ ಇಲ್ಲ ಈ ಬಳ್ಳಿನಲ್ಲಿ. ಇದರಲ್ಲೂ ನೋಡಿ, ಇದು ಸ್ವಲ್ಪ ರೆಕ್ಕೆಗಳಿದೆ, ಆದರೆ ತೆಳು ಬಂದಿದೆ. ರೆಕ್ಕೆಗಳು ಕ್ಲೀನಾಗಿ ಕೆಳಗಡೆಯಿಂದ ಬರಬೇಕು, ಆಗ ಕ್ಲೀನಾಗಿ ಕಾಳುಮೆಣಸಾಗುತ್ತೆ. ಇದು ಸುಮ್ಮನೆ ವರ್ಷ ಒಂದಷ್ಟು ಕಾಯಿ ಆಗುತ್ತೆ, ಮತ್ತು ನವಂಬರ್-ಡಿಸೆಂಬರ್ ಟೈಮಿಗೆ ಮತ್ತೆ ಎಲೆಗಳೆಲ್ಲ ಉದುರೋಗುತ್ತೆ, ಎಲ್ಲೋ ಆಗುತ್ತೆ, ಆ ರೀತಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಿಂತ ಕಿತ್ತಾಕದೆ ರಗಳೆ ಇಲ್ಲ ಅಂತ ಕಿತ್ತಾಕ್ತಾ ಇದ್ದೀವಿ. ನೋಡಿ ಇಲ್ಲೊಂದು ಬಳ್ಳಿ, ಈ ಬಳ್ಳಿನೂ ಸಹ ಅದೇ ರೀತಿಯಾಗಿದೆ. ನೋಡಿ ಇದೊಂದು ಗಿಡ ಕಿತ್ತಿದ್ದೀವಿ ಬುಡನ. ಬೇರು ಹೇಗಿದೆ ನೋಡಿ, ಇದರಲ್ಲಿ ಬೇರುಗಳು ಸ್ವಲ್ಪ ನೆಮಟೋಡ್ ಪ್ರಾಬ್ಲಮ್ ಆಗಿದ್ದರಿಂದ ಈ ರೀತಿ ಎಲ್ಲ ಗಂಟು ಅದಾಗಿ ಕಾಣ್ತಾ ಇದೆ. ಹಿಂದಿನ ಸಲ ಮಿಲಿಬಗ್ಗಿತ್ತು, ನಾವು ಮಿಲಿಬಗ್ಗಿಗೆ ಸ್ವಲ್ಪ ಅದಕ್ಕೆ ಏನು ಬೇಕು ಮೆಡಿಷನ್ ಮಾಡಿದ್ವಿ. ಈ ಸಲ ಮಿಲಿಬಗ್ಗೆಲ್ಲೂ ಪ್ರಾಬ್ಲಮ್ ಕಾಣ್ತಾ ಇಲ್ಲ, ಈ ಸಲ ನೆಮಟೋಡ್ ಪ್ರಾಬ್ಲಮ್ ಇದ್ದಾಗಿದೆ. ಅದಕ್ಕೆ ರಗಳೆ ಬೇಡ ಅಂತ ಇದನ್ನು ಕಿತ್ತು ಮೇಲ್ಗಡೆ ಬಿಸಿಲಿಗೆ ಹಾಕಿ ಒಣಗಿದ ಮೇಲೆ ಬೆಂಕಿ ಹಾಕಿ ಸುಟ್ಟಾಕ್ತೀವಿ ಇದನ್ನು. ನೋಡಿ ಈ ಕಿತ್ತಿದ ಜಾಗಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಸುಣ್ಣ ಹಾಕ್ತೀವಿ. ಕಾಳುಮೆಣಸು ಗಿಡ ನೆಡುವ ಟೈಮಲ್ಲಿ ನಾವೊಂದು 5-10 ಗ್ರಾಮು ಕಾರ್ಬೋಫ್ಯೂರನ್ ಹಾಕಿ ನೆಡ್ತೀವಿ. ಆಗ ಸ್ವಲ್ಪ ನೆಮಟೋಡ್ ಪ್ರಾಬ್ಲಮ್ ಏನಾರು ಇದ್ದರೆ ಸ್ವಲ್ಪ ಸಾಲ್ವ್ ಆಗುತ್ತೆ. ಗಿಡ ಕಿತ್ತ ಮೇಲೆ ಮಣ್ಣನ್ನು ರೆಡಿ ಮಾಡ್ಕೊಂಡೆ ಹಾಗೆ ನೆಡಲಿಕ್ಕೆ ಸರಿಯಾಗೋದಿಲ್ಲ. ಫಸ್ಟು ಮಣ್ಣು ರೆಡಿ ಮಾಡ್ಕೊಬೇಕು. ಸ್ನೇಹಿತರೆ, ಯಾವುದೇ ತೋಟದಲ್ಲಾದರೂ ಒಂದು 60%ಗಿಂತ ಕಡಿಮೆ ಕಾಯಿಲೆ ಇದ್ದರೆ ಮಾತ್ರ ಅದಂಥ ಬೀಳನ್ನು ರೆಡಿ ಮಾಡಲಿಕ್ಕೆ ಟ್ರೈ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಪ್ರಾಬ್ಲಮ್ ಇದ್ದರೆ ಬಳ್ಳಿ ಕಿತ್ತು ಬೇರೆ ಹೊಸದಾಗಿ ನಾಟಿ ಮಾಡೋದೇ ಒಳ್ಳೆಯದು. ಕಾಳುಮೆಣಸಿನ ಬಳ್ಳಿನ ಒಂದು ಸಲ ನೆಟ್ಟರೆ ಆಗೋದಿಲ್ಲ, ಅದು ಒಂದಷ್ಟು ಬಳ್ಳಿಗಳು ಹೋಗ್ತಾ ಇರುತ್ತೆ. ನಾವು ಪದೇ ನೆಡ್ತಾನೆ ಇರಬೇಕು ಹೋದಾಗೂ. ನೋಡಿ ಇಲ್ಲೊಂದು ಬಳ್ಳಿ ಕಿತ್ತಿದ್ದೀವಿ, ಸುಮಾರು ಒಂದು 5-6 ಬಳ್ಳಿ ಕೀಳಲಿಕ್ಕಿದೆ. ನೋಡಿ ಇದರಲ್ಲಿ ಬೇರೆ ಅರ್ಧ ಕಟ್ಟಾಯಿತು, ಆ ಬೇರು ಕಟ್ಟಾಗಿದ್ದನ್ನು ನಾವು ತೆಗೆದಾಕ್ತೀವಿ. ಬಳ್ಳಿಗಳನ್ನ ಕಿತ್ತ ಮೇಲೆ ತೋಟದಲ್ಲೇ ಒಂದು ಇಡ್ಲಿಕ್ಕೆ ಹೋಗಬೇಡಿ, ಅದನ್ನು ಆದಷ್ಟು ತೆಗೆದಾಕಿ ಸುಟ್ಟಾಕೋದು ಬೆಸ್ಟು. ನೋಡಿ ಇದೊಂದು ಬಳ್ಳಿ ವೈರಸ್ ಆಗಿದೆ, ಎಲ್ಲೋ ಏನಾಗಿಲ್ಲ, ಆದರೆ ಇದಕ್ಕೆ ಲೈಟಾಗಿ ವೈರಸ್ ಅಟ್ಯಾಕ್ ಆಗಿದೆ. ಎಲ್ಲೇನು ನೋಡಿದ್ರೆ ಗೊತ್ತಾಗುತ್ತೆ. ಸ್ನೇಹಿತರೆ ನೋಡಿ, ಅಲ್ಲೊಂದು ಬಳ್ಳಿ ಮೇಲೆ ಹಾವಿದೆ, ಅದು ಕಾಣೋದಿಲ್ಲ ಬಿಸಿಲಿಗೆ, ನಾನು ಕೆಳಗಡೆ ಹಾಕಿ ತೋರಿಸ್ತೀನಿ. ನೋಡಿ ಇದೇ ಹಾವು, ತುಂಬ ದೊಡ್ಡದೇನಲ್ಲ, ಸಣ್ಣ ಹಾವು. ಇದು ನಮ್ಮ ಕಡೆ ಬೂದ್ ಹಪ್ಪಟ್ಟೆ ಅಂತ ಕರೀತಾರೆ. ನಿಮ್ಮ ಕಡೆ ಏನು ಕರೀತಾರೆ ಗೊತ್ತಿಲ್ಲ, ಮತ್ತು ಇಂಗ್ಲೀಷಲ್ಲಿ ಏನು ಹೆಸರಿದೆ ಅದು ಗೊತ್ತಿಲ್ಲ ನನಗೆ. ಅದೇನು ವಿಷದ ಹಾವಲ್ಲ, ಆದರೆ ಕಚ್ಚಿದ ಭಾಗ ಸ್ವಲ್ಪ ಕೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಿಲ್ಲ ಅಂದರೆ. ನಾವು ಕಿತ್ತು ಒಂದೇ ಕಡೆ ಹಾಕೊಂಡಿದ್ದೀವಿ, ಮೇಲ್ಗಡೆ ಇರೋ ಬಳ್ಳಿನೂ ಕಟ್ ಮಾಡಿ ಕೆಳಗಡೆ ಹಾಕ್ತೀವಿ ನೆಕ್ಸ್ಟು. ಸ್ನೇಹಿತರೆ, ನಾನು ಹಿಂದೆ ಅಡಿಕೆ ಗಿಡಗಳಿಗೆ ಜಿಂಕ್ ಡ್ರೆಂಚ್ ಮಾಡೋದು ತೋರಿಸಿದ್ದೆ. ಇದೊಂದಷ್ಟು ಗಿಡಕ್ಕೆ ಜಿಂಕ್ ಡ್ರೆಂಚ್ ಮಾಡಲಿಕ್ಕೆ ಉಳ್ಕೊಂಡಿತ್ತು, ಅದನ್ನು ಇವತ್ತು ಮಾಡ್ತಿದ್ದೀವಿ. ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಹೇಗೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಸ್ನೇಹಿತರೆ.